ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅದೇನಾರ ನೀವು ಬೈದ್ರು ಅಡ್ಡಿ ಇಲ್ರಿ, ನಾನು ನಿಮ್ಮನ್ನ ಲಕ್ಕಿ ಅಕ್ಕರ ಮನೆ ಅಂತಲೇ ಕರ್ಕೊಂಬಂದಿನಿ ರೀ. ಅಲ್ಲಿ ನೋಡ್ರಿ ಅವ್ರ ತಂಗಿ ನಿಂತಾರ, ಅವ್ರನ್ನ ಕೇಳಿದ್ರೆ ನಮಗೆ ಬೇಕಾಗಿರೋ ವಿಚಾರ ಎಲ್ಲ ಗೊತ್ತಾಗ್ತೈತೆ ರೀ. ನೀವೇ ಕೇಳಿ. ಅದೇನಾರ ನಾ ಕೇಳಿದ್ರೆ ಅದು ವಿಚಾರ ರೀ, ಅದ ನೀವು ಕೇಳಿದ್ರೆ ಸಮಾಚಾರ ರೀ. ನೀವೇ ಕೇಳ್ರಿ. ಸರಿ ಬನ್ನಿ ಕೇಳೋಣ. ನಾನ್ ನೆನ್ಸ್ಕೊಂಡಿದ್ದೆ ಸಾಕು, ಈ ಎದುರಿಗೆ ಬಂದ್ಬಿಟ್ಟಲ್ಲೇ. ಹಾಯ್. ಹಾಯ್. ನೀವಾಗಲೇ ಹೋದ್ರಿ ಅಂತ ಅಂದ್ಕೊಂಡೆ. ಹೌದು, ನಿಮ್ಮ ಹತ್ರ ಸ್ವಲ್ಪ ಮಾತಾಡೋಣ ಅಂತ. ನನ್ನ ಹತ್ರನಾ? ಗಿಲ್ಲೆ ಗಿಲ್ಲೆ. ಬರ್ರಿ ಮನೆಗೆ ಹೋಗೋಣ, ಕಾಫಿ ಕುಡಿತೀರಾ? ನಾನೇ ನನ್ನ ಕೈಯಾರ ಮಾಡ್ಕೊಡ್ತೀನಿ. ಇಲ್ಲ ಇಲ್ಲ ಬೇಡ. ಮತ್ತೆ ಯಾವಾಗ ಬರ್ತೀರಾ? ಇಲ್ಲಿಗೆ ಮನೆಗೆ. ಲಕ್ಕಿ ಮದುವೆ ಮುಗಿಯೋವರೆಗೂ ನಾವು ಹಳ್ಳಿಲೇ ಇರ್ತೀವಿ. ಮದುವೆ ಮುಗಿಸ್ಕೊಂಡು ಹೋಗೋಣ ಅಂತ ತಾತ ಹೇಳಿದ್ದಾರೆ. ಲಕ್ಕಿ ಮದುವೆ ಮುಗಿಯೋದ್ರೊಳಗೆ ನನ್ನ ಮದುವೆ ಸೆಟ್ ಮಾಡ್ಕೊಂಡ್ಬಿಡ್ಬೇಕು. ಅಲ್ರಿ, ಲಕ್ಕಿ ಅಕ್ಕರ್ನ ಲಗ್ನ ಆಗ್ಲಿಕ್ಕತ್ತಾರಲ್ಲ, ಅವ್ರು ಯಾರ್ರಿ? ಅವರು ನಿಮ್ಮ ಸಂಬಂಧಿಕರಲ್ರಿ? ಅವ್ರ ಹೆಸರೇನ್ರಿ? ಅಲ್ಲ, ಈ ಲಕ್ಕಿ ಮದುವೆ ಬಗ್ಗೆ ನೀವೆಲ್ಲ ಯಾಕೆ ಇಷ್ಟ ತಲೆ ಕೆಡ್ಸ್ಕೊಂಡಿದ್ದೀರಾ? ಬಿಟ್ಬಿಡಿ. ಸುಮ್ನಿರ, ಅವರೇ ನಮ್ ಸಂಬಂಧ ಅಲ್ಲ, ಅಮ್ಮ ಹುಡುಕಿದ್ದಷ್ಟೇ. ಅವ್ರ ಹೆಸರೇನು ಅಂತ ಗೊತ್ತಾ? ಹಾ, ಅದೇ ಎಳ್ನೀರ್ ಕಿಟ್ಟಿ ಅಂತ. ಎಳ್ನೀರ್ ಕಿಟ್ಟಿ. ಏನು ಹೇಳು? ಎಳ್ನೀರ್ ಕಿಟ್ಟಿ. ಸರಿ, ನಮ್ಗೆ ಸ್ವಲ್ಪ ಕೆಲಸ ಇದೆ, ನಾವಿನ್ ಬರ್ತೀವಿ. ಬಾಯ್ ಬಾಯ್. ಅಷ್ಟೇನಾ? ಇಲ್ಲ, ನಿಮ್ಮ ಕೈಯಾರೆ ಕಾಫಿ ಮಾಡಿಸ್ಕೊಂಡು ಕುಡಿಯೋಕ್ಕೆ ಇನ್ನೊಂದಿನ ಫ್ರೀ ಮಾಡ್ಕೊಂಡು ಬರ್ತೀನಿ. ಹಾಂ, ಬಾಯ್ ಬಾಯ್. ನಿನ್ ನಂಬರ್ 9 ಸ್ಟಾರ್ಟ್ ಆಕತ್ರಿ, 8 ಎಂಡ್ ಆಕತ್ರಿ. ಅಲ್ಲ, ಮಾತಾಡ್ಸಿರೋ ನಂಬರ್ ಕೇಳ್ತಾರ. ಏನು ಸ್ಟಾರ್ಟ್ ಆಗುತ್ತೆ, 8 ಎಂಡ್ ಆಗುತ್ತೆ. ಹಂಗಂದ್ರೆ ಮಿಡಲ್ ನಂಬರ್. ಹಾ, ನೀನೇ ಹುಡುಕೋ. ಅಲ್ಲ, ಇವ್ರು ಯಾಕೆ ನಮ್ ಲಕ್ಕಿ ಅಕ್ಕನ್ ಮದ್ವೆ ಆಗೋ ಹುಡುಗನ್ ಬಗ್ಗೆ ಕೇಳ್ತಿದ್ದಾರೆ? ಅಯ್ಯೋ ದಡ್ಡಿ, ನನ್ನ ಹತ್ರ ಏನ್ ಮಾತಾಡ್ಬೇಕಂತ ಗೊತ್ತಾಗ್ದೆ ಈ ತರ ನೆಪ ಹುಡ್ಕೊಂಡ್ ಬಂದಿದ್ದಾರೆ ಅಷ್ಟೇ. ಅದೇನಾರ ಮಾತಾಡ್ಸಿದ್ರೆ ಸಾಕು, ನಂಬರ ಕೇಳ್ತಾರಲ್ರಿ. ಟೆಂಡರ್ ಕೋಕೋನಟ್ ಕಿಟ್. ಟೆಂಡರ್ ಕೋಕೋನಟ್ ಕಿಟ್ ಹಂಗಂದ್ರೆ ಏನ್ರಿ? ಎಳ್ನೀರ್ ಕಿಟ್ಟಿನ ಇಂಗ್ಲೀಷಲ್ಲಿ ಹೇಳ್ದೆ. ಹೆಸರೇನೋ ವಿಚಿತ್ರವಾಗಿದೆ, ಮನುಷ್ಯ ಹೆಂಗೋ ಏನೋ ಗೊತ್ತಿಲ್ಲ. ನೋಡೋಣ, ನಡೀರಿ. ರೀ ಮೂಲಿ ಮನಿ ಯಾರೇನ್ರಿ ಕೇಳೋದು? ಅದೇನಾರ ಯಾರನ್ನ ಕೇಳೋದು ಅಂದ್ರೆ ಹೆಂಗ್ರಿ? ಊರಾಗಿರೋ ಮಂದಿನ ಕೇಳುದ್ರಪ್ಪ. ಚೆನ್ನಾಗಿ ಹೇಳಿದ್ರಿ. ಮನೆ ಮನೆಗೂ ಹೋಗಿ ಬಾಗಿಲು ತಟ್ಟಿ, ಅಮ್ಮ ತಾಯಿ ನಿಮ್ಗೆ ಎಳ್ನೀರ್ ಕಿಟ್ಟಿ ಗೊತ್ತಾ ಅಂತ ಕೇಳಕ್ಕಾಗತ್ತಾ? ಏನ್ರಿಪ್ಪ ನೀವು ಹೇಳಿದ್ದು? ಹಂಗಲ್ರಿ. ಮತ್ತೇನ್ರಿ, ಅವನೇನು ಇಡೀ ಊರಿಗೆ ಗೊತ್ತಿರೋ ಅಷ್ಟು ದೊಡ್ಡ ಮನುಷ್ಯನ? ಇಲ್ಲೇ ಯಾವುದೋ ಮೂಲೆಯಲ್ಲಿರೋ ಗುಡ್ಸಲ್ಲಿ ಬಿದ್ದಿರ್ತಾನೆ. ಅವನೇನಾದ್ರೂ ಊರಿಗೆ ಗೊತ್ತಿರೋ ಅಷ್ಟು ದೊಡ್ಡ ಮನುಷ್ಯ ಆಗಿದ್ರೆ ಹೋಗಿ ಹೋಗಿ ಇವಳು ಯಾಕೆ ಮದುವೆ ಆಗ್ತಿದ್ದ? ಅವ್ನು ದೊಡ್ಡ ಮನುಷ್ಯನೋ ಅಲ್ವೋ ಗೊತ್ತಿಲ್ಲ, ಆದರೆ ಇವಳನ್ನ ಮದುವೆ ಆಗ್ತಿದ್ದಾನೆ ಅಂದರೆ ಅವನಂತ ದುರದೃಷ್ಟವಂತ ಯಾರೂ ಇಲ್ಲ. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮೀಪುರ